ಚಿಕ್ಕಪ್ಪ, ನಾನು ನಿನ್ನೆ ರಾತ್ರಿ ಎಲ್ಲ ಮಲ್ಗೆ ಇಲ್ಲ ಗೊತ್ತಾ? ಬರೀ ಗೇಮ್ಸ್ ರೂಮಲ್ಲಿ ಗೇಮ್ಸ್ ಆಡ್ಕೊಂಡೇ ಕೂತಿದ್ದೆ. ಈಗ ಮತ್ತೆಂತ ಮಾಡ್ತಿದ್ದೆ? ಅದನ್ನೇ ಮಾಡ್ತಿದ್ದೆ ಅಲ್ಲ ಮಗ. ಜಾಸ್ತಿ ನಿದ್ದೆ ಕೊಡೋಕಾಗ ಆರೋಗ್ಯಕ್ಕೆ ಒಳ್ಳೇದಲ್ಲ ಮಗ. ಚಿಕ್ಕಪ್ಪ ಹೇಳ್ತಾ ಇರ್ತಾನೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ. ಎತ್ತಿಡ. ಈಗಲಾದರೂ ಗೊತ್ತಾಯ್ತಾ ಕಾಶಿ ಅವರೇ, ಶ್ರೀಮಂತಿಗೆ ಬಂದರೆ ನಿದ್ದೆ ಹಾಳಾಗುತ್ತೆ ಅಂತ? ವಾಹ್, ನಿನ್ನೆ ರಾತ್ರಿ ನೀವು ಭಯಂಕರ ನಿದ್ದೆ ಮಾಡ್ದಂಗೆ ಕಾಣತ್ತೆ. ಗೊರಕೆ ಸೌಂಡ್ ಜೋರಿದ್ದಿತ್ತು. ಅದೇನೋ ಹೇಳ್ತಾರಲ್ಲ, ಬಿಲ್ಡಪ್ ಜಾಸ್ತಿ ಬಿಸ್ನೆಸ್ ಕಮ್ಮಿ ಅಂತ. ಈ ವಾಕ್ಯ ನಮ್ಮಂಥ ಮಿಡಲ್ ಕ್ಲಾಸ್ನವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕೆ ಅಂದರೆ ನಾವು ಸಂತೋಷವಾಗಿಲ್ಲ ಅಂದರೂ ಸಂತೋಷವಾಗಿದ್ದೀವಿ ಅಂತ ತೋರಿಸ್ಕೋತೀವಿ, ನೆಮ್ಮದಿಯಾಗಿ ಇಲ್ಲ ಅಂದರೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಕೊಳ್ತೀವಿ. ನಿದ್ದೆ ಮಾಡಲಿಲ್ಲ ಅಂದರೂ ನಿದ್ದೆ ಮಾಡ್ತಾ ಇರೋ ಹಾಗೆ ಬಿಂಬಿಸ್ತೀವಿ. ಯಾಕೆ ಅಂದರೆ ನಮ್ಮನ್ನು ಪ್ರಶ್ನೆಗಳು ಕೇಳೋರು ಜಾಸ್ತಿ. ಯಾಕೆ, ಏನು, ಹೇಗೆ, ಎತ್ತ ಅಂತ. ಅಂಥ ಪ್ರಶ್ನೆಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇಂಥ ಆಟಗಳನ್ನ ಅನಿವಾರ್ಯವಾಗಿ ಆಡಲೇಬೇಕಾಗುತ್ತೆ. ನಮ್ಮ ಮನೇಲಿ ಇದ್ದಿದ್ರೆ ನಾನೆಷ್ಟು ನೆಮ್ಮದಿಯಾಗಿ ಮಲಗಿರ್ತಾ ಇದ್ದೆ. ನಮ್ಮ ಮನೆಗೆ ಬೀಗ ಹಾಕಿ ಇಲ್ಲಿ ಯಾವುದೋ ಮನೆಗೆ ಬಂದಿದ್ದೀವಲ್ಲ, ನಿದ್ದೆ ಎಲ್ಲಿಂದ ಬರುತ್ತೆ ನೀವೇ ಹೇಳಿ? ನಾನೊಬ್ಬನೇ ಅಲ್ಲ, ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ಬೇರೆ ಇನ್ಯಾವುದೋ ಊರಿಗೆ ಹೋಗಿ ಕೆಲಸ ಮಾಡಿಕೊಂಡು ಮನೆ ಮಾಡ್ಕೊಂಡಿರ್ತಾರಲ್ಲ, ಅವರು ಮತ್ತೆ ಹಬ್ಬಕ್ಕೆ ತಮ್ಮ ಸ್ವಂತ ಊರಿಗೆ ಹೋದಾಗ ಹಬ್ಬಕ್ಕಿಂತ ಹೆಚ್ಚಾಗಿ ಅಯ್ಯೋ ಬೀಗ ಹಾಕಿರೋ ಮನೆಗೆ ಸೇಫ್ ಆಗಿದೆಯೋ ಇಲ್ವೋ, ಯಾರಾದರೂ ಕನ್ನ ಹಾಕ್ಬಿಡ್ತಾರೋ ಏನೋ ಅಂತ ಬರೀ ಇದೇ ಯೋಚನೆಯಲ್ಲೇ ಇರ್ತಾರೆ. ಮತ್ತು ಗೊರಕೆ ಸೌಂಡ್ ಯಾರದ್ದು ಮಾರ್ರೆ? ನಂದೇ. ಗೊರಕೆ ಹೊಡೆದ್ರೆ ನಿದ್ದೆ ಬರುತ್ತೇನೋ ಅಂತ ಪ್ರಯತ್ನ ಮಾಡಿದೆ, ಶಬ್ದ ಬಂತು, ನಿದ್ದೆ ಬರಲಿಲ್ಲ. ಅಪ್ಪ, ನಿದ್ದೆ ಮಾಡಿದ್ರೆ ಗೊರಕೆ ಬರುತ್ತೆ, ಗೊರಕೆ ಹೊಡೆದ್ರೆ ನಿದ್ದೆ ಬರುತ್ತೆ. ವಾವ್, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಶಟ್ ಅಪ್ ಯು ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್. ಅದು ನ್ಯೂಟೌನ್ ಅಲ್ಲ, ನ್ಯೂಟನ್. ಮಕ್ಕಳಿಗೆ ಎಂತ ಗೊತ್ತಾಯ್ತು ಶಿವ ಅವರೇ? ಅಯ್ಯೋ, ಮಕ್ಕಳಿಗೆ ಬುದ್ಧಿ ಕಲಿಸಬೇಕಾಗಿರೋ ಟೈಮಲ್ಲಿ ನಾವು ಬುದ್ಧಿ ಕಲಿಸದೆ ಹೋದರೆ ಅವರು ಬುದ್ಧಿ ಕಲಿಸಬೇಕಾಗಿರೋ ಟೈಮ್ ಬಂದಾಗ ತಾವೇ ಬುದ್ಧಿ ಕಲಿಬೇಕಾಗುತ್ತೆ. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಯಿತು. ಆಫೀಸ್ಗೆ ಹೋಗಿ ಬಂದಮೇಲೆ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಅದೇನು ಕುಡಿತಾ ಇದ್ದೀರೋ ಕುಡೀರಿ. ಹೈ, ಒಬ್ಬರು ವಸ್ತು ನಂಗೆ ಬೇಕಾಗ್ಬಿಟ್ಟು ಯೂಸ್ ಮಾಡಬಾರ್ದು. ಎತ್ತಿಡ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಮೇಡಮ್. ನಿಮ್ಮ ಲಂಚ್ ಬಾಕ್ಸ್ ಇದೇ ನೀವು ಕೊಡ್ತಾ ಇದ್ದೀರಾ ಗಿರಿಜಾ? ಗಿರಿಜಾ ಅವ್ರು ಇನ್ನೂ ಮಲಗಿದ್ದಾರೆ. ಥ್ಯಾಂಕ್ ಯು. ರೇ 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 ಅಮ್ಮ, ಅಪ್ಪ ಅವಾಗ್ಲೇನೆ ಆಫೀಸ್ಗೆ ಹೋಗಾಯ್ತು. ಶಶು, ಅದನ್ನೆಲ್ಲ ತಿಂದು ತಿಂದು ಬೋರ್ ಆಗಿದೆ ಅಂತ ಯಾರೂ ಬಂದೇ ಇಲ್ಲ. ಹೌದಾ ಮೇಡಮ್? ಎಸ್ ಮ್ಯಾಮ್. ನಮ್ಮ ಮನೆಯವ್ರಿಗೆ ಯಾರಿಗೂ ಈ ಫುಡ್ಡೆಲ್ಲ ಇಷ್ಟ ಆಗ್ತಿಲ್ವಂತೆ. ಇಡ್ಲಿ ಸಾಂಬಾರ್ ಮಾಡ್ಕೊಂಬರ್ಬೋದಾ? ಖಂಡಿತ. ಗೌರಿ, ತಾವು ಎಲ್ಲೇ ಇದ್ರು ಎಲ್ಲೇ ಹೋದ್ರು ನಮ್ಮ ಆಹಾರ ತಿಂದಷ್ಟು ತೃಪ್ತಿ ಆಗಲ್ಲ ಕಣೆ. ನಿಜ ಅಕ್ಕ. ಮೊದಲು ನನಗೆ ಇದೆಲ್ಲ ಇಷ್ಟ ಆಯಿತು, ಆಮೇಲೆ ಅನ್ನಿಸ್ತು ನಮ್ಮ ಇಂಡಿಯನ್ ಫುಡ್ಡೇ ಚಂದ ಅಂತ. ಆಹಾಹಾಹಾ, ಅಮೃತ ಥರ ಇದೆ. ನಾನು ಅನಾಥಾಶ್ರಮದಲ್ಲಿ ಬೆಳಿಬೇಕಾದ್ರೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಗೊತ್ತಿದ್ದವರು ಕೂಡ ನನಗೆ ಅಕ್ಕ ಅಮ್ಮ ಅಂತೆಲ್ಲ ಬೈತಾ ಇದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ ಅಮ್ಮ ಅಕ್ಕನ ಹಾಗೆ ಪ್ರೀತಿ ತೋರಿಸ್ತು. ಇವತ್ತಿನ ಬೆಂಗಳೂರಲ್ಲಿ ಪಕ್ಕದ ಮನೇಲಿ ಯಾರಿದ್ದಾರೆ, ಅಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಿರಲ್ಲ. ಅಂಥದ್ರಲ್ಲಿ
ನಾನು ಯಾರು, ಎಲ್ಲಿಂದ ಬಂದೆ, ಏನು ಅಂತ ಏನೂ ವಿಚಾರಿಸ್ದೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ಇದೇ ಅಲ್ವ ಸಂಬಂಧ. ನನಗೆ ನಾನು ಅನಾಥ ಅಲ್ಲ ಅನ್ನೋ ಭಾವನೆ ಬರ್ತಾ ಇದೆ. ನನಗೆಲ್ಲರೂ ಇದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಶಿವಣ್ಣ ಮತ್ತು ಗಿರಿಜಮ್ಮ. ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅರೆ, ನಾನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ? ಅಯ್ಯಯ್ಯೋ, ನೋ 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 ನೋ. ರಾಜಕಾರಣಿಗಳು ಡಿವೋಷ್ನಲ್ ಆಗಬಾರ್ದು, ಕಳ್ಳ ಎಮೋಷ್ನಲ್ ಆಗಬಾರ್ದು. ಅಕಸ್ಮಾತ್ ಆಗ್ಬಿಟ್ರೆ ನಮ್ಮಿಬ್ರಿಗೂ ಖಾಲಿ ಹೊಟ್ಟೆನೇ ಗತಿ. ನೋ ನೋ ನೋ. ಆದಷ್ಟು ಬೇಗ ತಿಂದು ನನ್ನ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಏನ್ ಶಿವಪ್ನೆ, ನಿನ್ಕ ಬುದ್ಧಿಗಳಿಲ್ವೇ? ಯಾಕಪ್ಪ ಹಿಂಗೆ ಮಾಡ್ತೀಯಾ? ಯಾಕಪ್ಪ, ನಾನೇನಾರು ನಿನ್ನ ಸಾಲ ಉಳಿಸ್ಕೊಂಡಿದ್ದೀನ? ಉಳಿಸ್ಕೊಳ್ಳೋದೆ ಇನ್ನೇನು ಮಾಡ್ತೀಯ? ನಿನಗೇನು ಲಕ್ಷ ಲಕ್ಷ ಸಂಬಳ ಬರುತ್ತಾ? ಬರೋದು 3 ಮತ್ತೊಂದು ಕಾಸು. ಅದರಲ್ಲಿ ಸಂಬಳಕ್ಕಿಂತ ಜಾಸ್ತಿ ಸಾಲನೇ ಇರುತ್ತೆ. ಹೀಗಿರ್ಬೇಕಾದ್ರೆ ನೀನು ಸಾಲ ತೀರ್ಸಕ್ಕಾಗತ್ತಾ? ಬಾಸ್ಕಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡಿಂಗ್ ಶಿವೂಸ್ ಬಿಸ್ನೆಸ್ ಇಸ್ ಮೈ ಬಿಸ್ನೆಸ್. ನೀವು ಯಾಕ್ರಿ ಇದಕ್ಕೆಲ್ಲ ತಲೆ ಹಾಕ್ತೀರಾ? ನೋಡಪ್ಪ ಭಾಸ್ಕರ್, ಒಬ್ಬ ಮನುಷ್ಯನಿಗೆ ಯಾರು ಒಳ್ಳೇದನ್ನು ಬಯಸ್ತಾರೋ ಅವ್ರಿಗೆ ಆ ವ್ಯಕ್ತಿ ಮೇಲೆ ಸ್ವಲ್ಪನಾದರೂ ಹಕ್ಕಿದ್ದೇ ಇರುತ್ತಪ್ಪ. ಕರೆಕ್ಟ್ ನಾಗರಾಜ್ ಸರ್. ಸೊ ಆ ಹಕ್ಕಿನ ಮೇಲೆ ನಾನು ಹೇಳ್ಬೋದು, ನೀವಂತೂ ಯಾರಿಗೂ ಒಳ್ಳೇದನ್ನ ಬಯಸಿಲ್ಲ. ಬಯಸಿರೋದನ್ನ ನಾನು ನೋಡೂ ಇಲ್ಲ. ನಾನು ನೋಡಿದ್ದೀನಿ. ಯಾವಾಗಲೂ ಅವ್ರ ಪರ್ಸಲ್ಲಿರೋ ದೇವ್ರ ಫೋಟೋ ನೋಡಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾರೆ. ಹೌದಾ ರಾಮಯ್ಯ? ಯಾರದು? ಭಾಸ್ಕರ್ ಅಂತ ಸರ್, ಈ ರಾಜ ಅಂಡರ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಅವ್ರ ಫೋಟೋ ನೋಡಿಕೊಂಡು ನನಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ. ಈ ಬಾಸ್ಗೆ ಮ್ಯಾಟ್ರ್ಗಳಲ್ಲಿ ನಾನು ಕೇಳಬೇಕಾದ ಮ್ಯಾಟ್ರ್ಗಳೇ ಮಾಡ್ತಿದ್ದಲ್ಲಪ್ಪ. ಹಾಂ, ಅಲ್ಲ ಶಿವಪ್ನೆ, ಮನೆ ಮಂದಿಗಳೆಲ್ಲ ಸೇರ್ಕೊಂಡು ಐಷಾರಾಮಿ ಜೀವನಗಳನ್ನ ಎಂಜಾಯ್ಗಳು ಮಾಡ್ತಾ ಇದ್ದೀರಿ. ಅಂಥದ್ರಲ್ಲಿ ಗ್ಯಾಪಲ್ಲಿ ಆಫೀಸ್ ಕೆಲ್ಸಗಳು ಬೇರೆ ಬೇಕಾಗಿತ್ತು ನಿನ್ಕ? ಹೌದು ಶಿವ್ ಸರ್, ನೀವು ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ. ಚೆನ್ನಾಗಿ ಹೇಳಿದ್ರಿ. ಮಿಡ್ಲ್ ಕ್ಲಾಸ್ ಅವ್ರಿಗೆ ಟೈಮು ತುಂಬ ಇರುತ್ತೆ, ಆದರೆ ಸ್ಪೆಂಡ್ ಮಾಡೋಕ್ಕೆ ದುಡ್ಡು ತುಂಬ ಕಮ್ಮಿ ಇರುತ್ತೆ. ದುಡ್ಡಿಲ್ಲ ಅಂದ್ರೆ ಏನಂತೆ ಸರ್? ಈ ರೆಸಾರ್ಟ್ಗಿಂತ ఎక్కువ, ಅರಮನೆಗಿಂತ ತక్కుವ. ಈ ರಾಜ ಐಭೋಗದ ಮನೇಲಿ ಇಡೀ ಫ್ಯಾಮಿಲಿನೇ ಇರ್ಬೇಕಾದ್ರೆ ಇನ್ನೇನು ಬೇಕು ಸರ್? ರಾಮಯ್ಯ, ನಾನು ದುಡ್ದಿರೋ ದುಡ್ಡು ವಿಷ ಆದರೂ ಪರವಾಗಿಲ್ಲ, ಶಿವನ್ ಥರ ಘಟಘಟ ಅಂತ ಕುಡಿದ್ಬಿಡ್ತೀನಿ. ಆದರೆ ನನ್ನದಲ್ಲದೆ ಇರೋ ದುಡ್ಡು ಅಮೃತ ಆದರೂ ನಾನು ಮುಟ್ಟಲ್ಲ. ಮುಟ್ಟಲ್ಲ ಅಂತಾನೆ ಎಂಜಾಯ್ ಮಾಡಿಸ್ತಾ ಇದೆಯಾ? ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ 1 ವಾರಗಟ್ಟಲೆ ಆಫೀಸಿಗೆ ರಜಾ ಹಾಕಿ ಅಲ್ಲೇ ಹೋಗಿ ಸೆಟ್ಲ್ ಆಗಿಬಿಡ್ತಿದ್ದೆ. ಅಲ್ಲ, ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದಿದ್ರೆ ಮಿನಿಮಮ್ 20,000 ರೂಪಾಯಿ ಖರ್ಚಾಗಿರ್ತಿತ್ತ. ಅಂಥದ್ರಲ್ಲಿ ಇಡೀ ನಿನ್ನ ಕಾಂದನ್ನೇ ಕರ್ಕೊಂಡೋಗಿ ಈಗ ಹಿಂಗೆ ಆ್ಯಪ್ ಮೊರೆ ಹಾಕೊಂಡು ಕೂತಿದ್ಯಲ್ಲ. ಭಾಸ್ಕರ್, ನಮ್ಮ ಶಿವು ಸ್ವಾಭಿಮಾನಿ. ಅವನು ಶ್ರಮಪಟ್ಟು ದುಡ್ದಿದ್ದನ್ನಷ್ಟೇ ಸ್ವೀಕರಿಸ್ತಾನೆ ಹೊರತು ನಿರಾಯಾಸವಾಗಿ ಬಂದ ಸಂಪತ್ತನ್ನಲ್ಲ. ಕರೆಕ್ಟ್ ನಾಗರಾಜ್ ಸರ್. ಶಿವು ಸರ್ ತಾನು ಬಂದಿರೋ ದಾರಿನ ಯಾವತ್ತೂ ಮರೆಯಲ್ಲ. ಅವ್ರಿಗೆ ರೆಕ್ಕೆ ಇರ್ಬೋದು, ಹಾಗಂತ ಅನ್ನೆಸೆಸರಿಯಾಗಿ ಹಾರೋ ಪ್ರಯತ್ನ ಮಾಡಲ್ಲ. ಅವಶ್ಯಕತೆ ಇದ್ದ ಕಡೆ ಮಾತ್ರ ಹಾರ್ತಾರೆ. ಥ್ಯಾಂಕ್ ಯು. ನನ್ನ ಬಗ್ಗೆ ನನಗಿಂತ ಚೆನ್ನಾಗಿ ನೀವೇ ಅರ್ಥ ಮಾಡ್ಕೊಂಡಿದ್ದೀರ. ಆದರೆ ನನ್ನ ಹೆಂಡತಿ ಯಾವಾಗ ನನ್ನ ಅರ್ಥ ಮಾಡ್ಕೊಳ್ತಾಳೋ ಏನೋ. ನಿನ್ನ ಹೆಂಡತಿಗಳು ನಿನ್ನ ಅರ್ಥ ಮಾಡ್ಕೊತ ತಲೆಗಳು ಕೆಲ್ಸ್ಕೊಂಬೇಡ, ಕೆಲ್ಸಗಳು ಮಾಡು. ಇರೋ ಒಬ್ಳೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ ಹೆಂಡತಿಗಳು ಸರ್, ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಹೆಂಡತಿಗಳು ಇರೋದು ನನಗೆ. ಅಕ್ಕ, ಈ ಫೋಟೋ ಹೇಗಿದೆ? ಚೆನ್ನಾಗಿದೆ. ಯಾಕಕ್ಕ ಬೇಜಾರಾಗಿದೆಯಾ? ಬೋರ್ ಆಗ್ತಿದ್ಯಾ? ಮೇಲೆ ಹೋಮ್ ಥಿಯೇಟರ್ ಇದೆ, ಬಾ ಒಂದು 3D ಮೂವಿ ನೋಡೋಣ. ಯಾಕೋ ಯಾವುದಕ್ಕೂ ಮನ್ಸಾಗ್ತಿಲ್ಲ ಕಣಗವ್ರೆ. ಯಾಕೇನಾಯ್ತು? ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಮನೆ ಒಳಗೆ ನುಗ್ಗಕ್ಕೂ ಸಾಧ್ಯ, ಕದಿಯೋ ಮನೇಲಿ ತಿನ್ನಕ್ಕೂ ಸಾಧ್ಯ, ಗಂಟು ಮುಟ್ಟೆ ಕಟ್ಕೊಂಡು ಹೋಗಕ್ಕೂ ಸಾಧ್ಯ.
ಈ ಮನೇಲಿ 1 ರೂಪಾಯಿನೂ ಬಿಡಲ್ಲ, 1 ವಸ್ತುನೂ ಬಿಡಲ್ಲ, ಎಲ್ಲ ಪ್ಯಾಕ್ ಮಾಡಕ್ ಕೊಡ್ತೀನಿ. ದಿನ ನಾನು ಅವ್ರಿಗೆ ಬಾಯ್ ಮಾಡಿ ಆಫೀಸಿಗೆ ಕಳಿಸ್ತಿದ್ದೆ, ಆದರೆ ಇವತ್ತದಾಗಲಿಲ್ಲ. ಪ್ರತಿದಿನ ಅವ್ರಿಗೆ ಲಂಚ್ ಬಾಕ್ಸ್ ಕೊಟ್ಟು ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ರಿ ಅಂತ ಹೇಳಿ ಕಳಿಸ್ತಿದ್ದೆ, ಆದರೆ ಇವತ್ತದಾಗಲಿಲ್ಲ. ಇಷ್ಟು ದೊಡ್ಡ ಮನೆ ಇದೆ, ಎಲ್ರಿಗೂ ಒಂದೊಂದು ರೂಮ್ ಇದೆ, ಆದರೆ ನಾವು ಎಲ್ಲರೂ ದೂರ ದೂರ ಇದ್ದೀವೇನೋ ಅಂತ ಅನಿಸ್ತಿದೆ ಕಣೆ. ಅದೇ ನಮ್ಮನೇಲಿ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ, ಎಲ್ಲರೂ ಒಬ್ರಿಗೊಬ್ರು ಸಿಗ್ತಾ ಇದ್ವಿ, ಹತ್ರ ಅಂತ ಅನಿಸ್ತಿತ್ತು. ಆದರೆ ಇಲ್ಲ, ಅದಾಗ್ತಿಲ್ಲ. ಅಕ್ಕ, ಲಕ್ಸುರಿ ಅಂದ್ರೆ ಇದೆ ಅಲ್ವಾ, ಇದನ್ನ ನೀನು ಎಂಜಾಯ್ ಮಾಡಬೇಕು. ಅದೇ ನನ್ನ ಕೈಲಿ ಆಗ್ತಿಲ್ಲ. ಇಷ್ಟೊತ್ತಿಗೆ ನಮ್ಮ ಮನೇಲಿ ಇದ್ದಿದ್ರೆ ಹಿತ್ತಲಲ್ಲಿ ಕೂತ್ಕೊಂಡು ನಾನು, ಸಂಧ್ಯಾ ಅವರು, ವಂಚಾಕ್ಷಿ ಎಲ್ಲರೂ ಹರಟೆ ಹೊಡಿತಾ ಪಾತ್ರೆ ಬಟ್ಟೆ ಅಂತೆಲ್ಲ ಕೆಲಸ ಆಗ್ತಾ ಇತ್ತು. ನಾವೆಲ್ಲ ಎಷ್ಟು ನಗ್ತಾ ಇದ್ವಿ, ಎಷ್ಟು ಮಾತಾಡ್ತಿದ್ವಿ, ಅದೆಲ್ಲ ಎಷ್ಟು ಚೆನ್ನಾಗಿರ್ತಾ ಇತ್ತು ಗೊತ್ತಾ. ಆದರೆ ಇಲ್ಲಿ ಒಂದು ಕಟ್ಟಿ ತೆಗೆದು ಆ ಕಡೆ ಇಡೋದಕ್ಕೂ ಬಿಡ್ತಾ ಇಲ್ಲ. ನನಗೇನೋ ನನ್ನ ಸ್ವಾತಂತ್ರ್ಯನೇ ಕಿತ್ಕೊಂಡಂಗೆ ಆಗ್ಬಿಟ್ಟಿದೆ ಕಣೆ. ಮೇಡಮ್, ಜ್ಯೂಸ್. ಜ್ಯೂಸಾ? ಈಗ ತಾನೇ ತಿಂಡಿ ಆಗಿದೆ, ಜ್ಯೂಸ್ ಏನು ಬೇಡ. ಮೇಡಮ್, ನೀವು ಕುಡಿಲಿಲ್ಲ ಅಂದರೆ ಬಾಸ್ ನಮಗೆ ಬೈತಾರೆ, ದಯವಿಟ್ಟು ತಗೊಳ್ಳಿ. ಸರಿ. ನೋಡಿದ್ಯಾ, ಇಲ್ಲಿ ನಮಗೆ ಏನು ಇಷ್ಟನೋ ಅದ್ರ ಪ್ರಕಾರ ಇರೋ ಹಾಗೂ ಇಲ್ಲ. ಇಲ್ಲಿ ಏನಿದೆಯೋ ಅದ್ರ ಪ್ರಕಾರ ನಮ್ಮ ಇಷ್ಟಗಳನ್ನ ನಾವು ಬದಲಾಯಿಸ್ಕೋಬೇಕು. ಗೌರಿ, ನಾನು ಯಾಕೋ ನಮ್ಮ ಮನೇನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೆ. ನಮ್ಮ ಸಂಧ್ಯಾ, ಭವ್ಯ, ಬಸ್ಯ, ಶಂಕರಣ್ಣ, ಮಂಜಣ್ಣ ಎಲ್ಲ ತುಂಬ ನೆನಪಾಗ್ತಿದ್ದಾರೆ. ಅಕ್ಕ, ಅವರೆಲ್ಲ ನಿನಗೆ ಅಷ್ಟೊಂದು ನೆನಪಾದ್ರೆ ಒಂದು ಕಾಲ್ ಮಾಡಿ ಮಾತಾಡು. ಅಷ್ಟೆಲ್ಲ ನನ್ನ ಫೋಟೋ ತೆಗೆದು ಪೋಸ್ಟ್ ಹಾಕ್ತೀನಿ. ಸರಿ, ಮೊದಲು ನಮ್ಮ ಯಜಮಾನ್ರಿಗೊಂದು ಫೋನ್ ಮಾಡಿಬಿಡ್ತೀನಿ. ಪಾಪ ಅವರೆಷ್ಟು ಬೇಜಾರು ಮಾಡ್ಕೊಂಡು ಆಫೀಸ್ಗೆ ಹೋದ್ರೋ ಏನೋ, ಅವ್ರಿಗೆ ಕಾಲ್ ಮಾಡಿ ಒಂದು ಸಾರಿ ಕೇಳ್ಬಿಡ್ತೀನಿ. ಹತ್ತೊಂಬತ್ಲಿ 90 ಕೈಲಿದೆ ಶರ್ಬತ್ತು. ವಾವ್, ಎಂತ ಪಂಚಿಂಗ್ ಲೈನ್ ಸಿಕ್ತು. ಈ ಫೋಟೋಗೆ ಈ ಲೈನ್ಸೇ ಹಾಕ್ತೀನಿ. ಈ ಲಾವಿಶ್ ಲೈಫ್ ಗೋಲಾಟದಲ್ಲಿ ನಮ್ಮ ಮನೆಯೇ ಮಂತ್ರಾಲಯ ಹೇಗಿದೆ ಅಂತ ಕೇಳೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಬಸ್ಸಿಗೆ ಒಂದು ಫೋನ್ ಮಾಡ್ಬಿಡಿ. ಕಾಪಿ 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 ಕಾಪಿ. ಲೇ ಪವ್ಯ, ಬಸಣ್ಣ, ಇಂಟರ್ನೆಟ್ನಾಗ ನಾ ಒಂದು ವಿಡಿಯೋ ನೋಡಿದೆ. ಚಾದಾಗ ಹಣ್ಣು ಹಾಕ್ತಾರ, ಶುಂಠಿ ಹಾಕ್ತಾರ, ಅದೇನೇನೋ ಹಾಕಿ ಮಸ್ತ್ ಮಸ್ತ್ ಚಾ ಮಾಡ್ತಾರ ನೋಡು. ನಾವು ಇವತ್ತು ಅಂತದೊಂದು ಚಾನ ಟ್ರೈ ಮಾಡೋಣ. ಹಾಲಿಡು. ಅಣ್ಣ, ಆಲ್ರೆಡಿ ಹಾಲು ಇಟ್ಟಾಗ್ಯದ, ಮತ್ತೆಲ್ಲಿಡ್ಲಿ? ನಾನು ತಲೆ ಮೇಲೆ ಇಡು. ಏಯ್, ಒಲಿ ಮೇಲೆ ಇಡು ಅಂದೆ. ನೋಡು ಹೆಂಗ ಮಾಡೋದು ಅಂತ ನಾ ಹೇಳ್ಕೊತ ಹೋಗ್ತೀನಿ, ನೀ ಹಂಗ ಮಾಡ್ಕೊತ. ಬಸಣ್ಣ, ನೀ ಬಡಿಬೇಕಾರ ಬೇಬೇಡಪ್ಪ. ಆತ ಹೋಗು. ಶಿವಪ್ಪನ ಕಾಲ್ ಮಾಡಕತ್ತಾರ. ಹಲೋ, ಹೇಳ್ರಿ ಶಿವಪ್ಪನ, ಹೆಂಗಿದ್ದೀರಿ? ಆರಾಮದಿರಲ್ಲ? ನಾನು ಚೆನ್ನಾಗಿದ್ದೀನಿ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಶಿವಪ್ಪನ, ನಾವೇನ್ರಿ ಮುಂಜಾನೆಯಿಂದ ಸಂಜೆ ತನಕ ಅನ್ನ ತಮ್ಮ ಬೇಕ್ರಿ ಒಳಗ ಮಸ್ತ್ ಕೆಲಸ ಮಾಡ್ತೀವಿ. ಮನೆಗೆ ಹೋದ್ಮೇಲ ನನ್ನ ಹೆಂಡತಿ ಜೋಳದ ರೊಟ್ಟಿ ಎನಿಗಾಯಿ ಪಲ್ಯ ಮಾಡಿರ್ತಾಳ, ಇಬ್ಬರು ಗಡದ ಬ್ಯಾಗ್ ಊಟ ಮಾಡ್ತೀವಿ, ಚುಮ್ ಅಂತ ಜೀವನ ಮಾಡ್ತೀವಿ ನೋಡ್ರಿ. ಆಹಾ, ನೋಡು, ನಿನ್ನ ನೋಡಿ ಎಲ್ಲರೂ ಕಲಿಬೇಕು. ಕೆಲವರು ಇರೋದನ್ನ ಬಿಟ್ಟು ಇಲ್ದೇ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆದ್ರೆ ನೀನು ಇರೋದ್ರಲ್ಲೇ ಸುಖ ಕಾಣ್ತೀಯ. ನೀನು ಗ್ರೇಟ್ ಬಸ್ಯ. ಇರ್ಲಿ, ನಮ್ಮ ಮನೆ ಹೇಗಿದೆ? ಹಾ, ನಿಮ್ ಮನಿರೇ ಮಸ್ತ್ ಆರಾಮದರಿ. ಅದ್ಯಾರೋ ನೀವೊಬ್ರನ್ನ ಕಳಿಸಿರಲ್ಲ, ಅವ್ರಂತೂ ನಿಮ್ ಮನಿನ ಬಾಸ್ ಚಲೋ ನೋಡ್ಕೊಳಕತ್ತಾರ್ರಿ. ಹಲೋ 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 ಬಸ್ಯ, ವಾಯ್ಸ್ ಕಟ್ ಆಗ್ತಾ ಇದೆ. ಏನ್ ಹೇಳ್ದೆ ನೀನು? ಹಲೋ ಶಿವಪ್ಪಣ್ಣ, ಮಾತಾಡ್ರಿ. ಹಲೋ ಹಲೋ, ನಾ ಮಾತಾಡೋದು ಕೆಲಸ. ಬಸಣ್ಣ, ಈಗ ಹಾಲಿಗೆ ಮೊದಲು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಹಾಕ್ಲೋ ಅಥವಾ ಚಾಪುಡಿ ಹಾಕ್ಲೋ, ಅಥವಾ ಚಾಪುಡಿ ಹಾಕಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ? ಸ್ವಲ್ಪ ಸುಮ್ಮನೆ ಶಿವಪ್ಪಣ್ಣ ಹೇಳ್ರಿ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮನಿ ನಾನು ಚಂದಂಗ್ ನೋಡ್ಕೋತೀವಿ, ಅವನು ನೋಡ್ಕೋತೀವಿ. ಥ್ಯಾಂಕ್ಸ್ ಬಸ್ಯ, ಥ್ಯಾಂಕ್ಸ್. ಹಲೋ, ಕಟ್ಟೆ ಆಗೋಯ್ತು. ಇದೇನಿದು?
ಅವನು ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದಾನೆ. ಓ, ಮನೇನೇ ಒಂದು ಕ್ಯಾರೆಕ್ಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಗುಡ್ ಬಸ್ಯ, ವೆರಿ ಗುಡ್ ಬಸ್ಯ. ಇರಿ, ಲ್ಯಾವಿಶ್ ಲೈಫ್ ಬೇಕು ಅಂದೆ. ಈಗ ನಾನು ಯಾಕೆ ಫೋನ್ ಯಾಕೆ ನಾನು ರಿಸೀವ್ ಮಾಡಲ್ಲ. ಅಯ್ಯೋ, ರಿಸೀವ್ ಮಾಡ್ತಾ ಇದ್ರೆ ಅವಳ ಮನ್ಸಿಗೆ ಬೇಜಾರಾಗುತ್ತೆ. ನಾನು ಹಾಗೆಲ್ಲ ನಡ್ಕೊಳ್ಳೋನಲ್ಲ, ನಡ್ಕೋಬಾರ್ದು. ಹೇಳಿದ್ರಿ ಕೋಪನ ನನ್ನ ಮೇಲೆ? ಕೋಪನ ನನ್ಗ? ಅಯ್ಯೋ, ಮಿಡಲ್ ಕ್ಲಾಸ್ ಜನಕ್ಕೆ ಕೋಪನೇ ಬರಬಾರ್ದು. ಆಗೊಂದ್ ವೇಳೆ ಬಂದ್ರು ಅದನ್ನ ತೋರಿಸ್ಕೊಳ್ಳೋ ಸ್ವಾತಂತ್ರ್ಯ ನಮ್ಗೇನಿದೆ? ರೀ, ಯಾಕ್ರಿ ಇಷ್ಟು ದೊಡ್ಡ ದೊಡ್ಡ ಮಾತುಗಳಾಡ್ತಿದ್ದೀರಾ? ನನಗೆ ಗೊತ್ತು ನಿಮಗೆ ನನ್ನಿಂದ ಬೇಜಾರಾಗಿದೆ, ನೋವಾಗಿದೆ ಅಂತ. ಸಾರಿ ರೀ. ಸಾರಿ ಎಲ್ಲ ಯಾಕೆ ಕೇಳ್ತಿಯಾಗಿರಿ? ಯಾರು ಬೇಜಾರಾದ್ರೆ ನಿನಗೇನು? ನೀನು ಸಂತೋಷವಾಗಿದೆಯಲ್ಲ ಅಷ್ಟು ಸಾಕು. ಫಸ್ಟ್ ಆಫ್ ಆಲ್, ನನ್ನಂತ ಆರ್ಡಿನರಿ ಸೇಲ್ಸ್ ಮ್ಯಾನ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಆರಾಮಾಗಿರು. ನೋಡು, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಖುಷಿಯಾಗಿರು. ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡ. ಐ ಆಮ್ ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಓಕೆ. ಓಕೆ, ಬಾಯ್. ಇವ್ರು ನೋವಲ್ಲಿದ್ರು ನನ್ನ ಖುಷಿನೇ ಬಯಸ್ತಿದಾರಲ್ಲ. ನಾನು ತುಂಬ ನೋಯಿಸ್ಬಿಟ್ಟೆ ಅವ್ರನ್ನ. ಇದೆ, ನಾನೇನಾದ್ರೂ ದಾರಿ ತಪ್ಪಿದ್ದೀನ? ಎಸ್ ರಾಮ, ಈ ಮನೆ ಕಟ್ಟೋರ್ಗೆ ಎಷ್ಟು ಕಷ್ಟನೋ ಹಂಗೆ ಮನೆ ಕಳ್ತನ ಮಾಡೋರ್ಗೂ ಅಷ್ಟೇ ಕಷ್ಟ. ನಮ್ಮಂಥ ಕಳ್ಳರ ಕಷ್ಟ ಯಾರಿಗೂ ಗೊತ್ತು. ಹೆಂಗಾದ್ರೂ ಮಾಡಿ ಇದನ್ನೆಲ್ಲ ಸಾಗಿಸ್ಬಿಟ್ರೆ ಆಮೇಲೆ ನಾನು ಖುಷು, ನಾನು ಬ್ಯಾಂಕ್ ಅಕೌಂಟ್ ಫುಲ್ಲು ಖುಷು. ಹಲೋ ಶಿಷ್ಯ, ಎಲ್ಲಿದ್ಯಾ? ನೋಡು, ನೀನು ಲಾರಿ ತೊಗೊಂಡು ಬರ್ತೀಯೋ ಇಲ್ಲ 407 ಗಾಡಿ ತೊಗೊಂಡ್ಬರ್ತೀಯೋ ನಂಗೆ ಗೊತ್ತಿಲ್ಲ. ಬೇಗ ಬಂದ್ಬಿಡು, ಒಂದು ಅಡ್ರೆಸ್ ಕಳಿಸ್ತಾ ಇದ್ದೀನಿ ನಿನಗೆ. ನೋಡು, ಬರುವಾಗ ಡೌನಲ್ಲಿ ಗಾಡಿ ಆಫ್ ಮಾಡ್ಕೊಂಡು ಬಾ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಎಲ್ಲ ಲೋಡ್ ಆಗಿಬಿಡ್ಬೇಕು. ಬರೋ ದುಡ್ಡಲ್ಲಿ ನಿನಗೆ 20, ನನಗೆ 80, ಸರಿನಾ? ವೆರಿ ಗುಡ್, ವೆರಿ ಗುಡ್. ಬೇಗ ಬಂದ್ಬಿಡು. ಅಬ್ಬಾ, ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗೋಯ್ತು. ಇನ್ಮೇಲೆ ಏನಿದ್ರು ಲೋಡು ಅನ್ಲೋಡು, ಆಮೇಲೆ ಅಲ್ಲಿ ನೋಡು ಕೃಷ್ಣ, ಕ್ಲೀನ್ ಕೃಷ್ಣ. ಅಮ್ಮ, ಒಳಗಡೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಹೇ, ನಾನೇನು ಅಮ್ಮ ಕಣೋ, ನನಗೆ ಹೇಗೆ ಹೇಳ್ತಿದ್ಯಾ? ಅಮ್ಮ, ನೀನಾಗಿರೋದಕ್ಕೇನೆ ಇಷ್ಟು ಸಾಫ್ಟ್ ಆಗಿ ಹೇಳ್ತಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಬೈದ ಬಿಡ್ತಿದ್ದೆ. ಏನು ಇಷ್ಟು ದೊಡ್ಡ ದೊಡ್ಡ ಮಾತಾಡೋದು ಕಲ್ತಿದ್ಯಾ? ಅಮ್ಮ, ಇದು ಮಾತಲ್ಲ, ಮ್ಯಾನರ್ಸು. ನಾವಿರೋದು ಯಾವ ಮನೇಲಿ? ಇಟ್ಸ್ ಅ ಲ್ಯಾವಿಶ್ ಬಂಗ್ಲೋ. ನಾವ್ ಈ ಮನೆಗೆ ತಕ್ಕಂಗೆ, ಈ ರಿಚ್ನೆಸ್ ತಕ್ಕಂಗೆ ಮ್ಯಾನರ್ಸು ಕಲಿಬೇಕು, ಗೊತ್ತಾಯ್ತಾ? ಇನ್ಮೇಲೆ ಒಳಗ್ ಬರ್ಬೇಕಂದ್ರೆ ನಾಕ್ ಮಾಡ್ಕೊಂಡು ಅಥವಾ ಕ್ಯಾನ್ ಐ ಕಮ್ ಇನ್ ಅಂತ ಕೇಳ್ಕೊಂಡ್ ಬಾ. ಹೆತ್ತ ತಾಯಿನ ರೂಮ್ ಒಳಗಡೆ ಬರಬೇಡ ಅಂತಿದ್ಯಾ? ಅಮ್ಮ, ನಿನ್ಗೆ ಬರ್ಬೇಡ ಅಂತಿಲ್ಲ, ಆದ್ರೆ ನಾಕ್ ಮಾಡ್ಕೊಂಡ್ ಬಾ. ಯು ಶುಡ್ ರೆಸ್ಪೆಕ್ಟ್ ಮೈ ಪ್ರೈವಸಿ. ನಮಗೂ ನಮ್ದೇ ಆದಂತ ಸ್ಪೇಸ್ ಬೇಕಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನೀನು ಇಂಗ್ಲೀಷಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಬೇಕಿದ್ರೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಟ್ಟಿದ್ದೆ ನಾನು. ಇವತ್ತು ಅದೇ ಇಂಗ್ಲೀಷಲ್ಲಿ ನನಗೆ ಜೋರು ಮಾಡೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ಆಯ್ತು ಬಿಡು. ಅಮ್ಮ, ನನಗೆ ಏನಂದೆ ಅಂತ ನೀನು ಹೀಗೆ ಅಳ್ತಿದ್ಯಾ? ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ? ಪ್ರಣಿ, ಇವನು ನಾನು ಹೆತ್ತ ಮಗ ಕಡೆ. ಇವನ್ನ ನಾನು ನನ್ನ ಹೊಟ್ಟೆ ಒಳಗಡೆ 9 ತಿಂಗಳು ಇಟ್ಕೊಂಡಿದ್ದೀನಿ. ಇವನು ನನ್ನ ಹೊಟ್ಟೆ ಒಳಗಡೆ ಬರಬೇಕಾದ್ರೆ ಕೆನ್ ಐ ಕಮ್ ಇನ್ ಅಂತ ಕೇಳಿದ್ದೇನೆ. ಇಂಥ
ಹೆತ್ತಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ಬಿಟ್ಟ.